ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿನ ಮೇಕೆದಾಟು ಅರ್ಜಿ ತಿರಸ್ಕಾರ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಮಹತ್ವದ ಚರ್ಚೆಗಳು ನಡೀತಾ ಇದೆ. ಮೇಕೆದಾಟು ಅರ್ಜಿ ಸಲ್ಲಿಕೆ ಮಾಡಿತ್ತು ತಮಿಳುನಾಡಿನ ಸರ್ಕಾರ. ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಸರ್ಕಾರ ಸುಪ್ರೀಂನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿತ್ತು. ಇನ್ನು ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದ ಆಲಿಸಿ ಅರ್ಜಿ ತಿರಸ್ಕಾರ ಮಾಡಿತ್ತು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ. ವಿಧಾನಸೌಧದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಸಭೆ ನಡೆಸಿದ್ದಾರೆ. ಮೇಕೆದಾಟು ಯೋಜನೆ ಕಾರ್ಯಗತಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆಗಳು ನಡೀತಾ ಇದೆ. ಯೋಜನೆ ಕುರಿತಂತೆ ಮುಂದಿನ ನಡೆಯ ಬಗ್ಗೆಯೂ ಕೂಡ ಚರ್ಚೆಯಾಗ್ತಾ ಇದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಹಿರಿಯ ಅಧಿಕಾರಿಗಳು, ಸುಪ್ರೀಂ ಕೋರ್ಟ್ನ ವಕೀಲರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕಾನೂನು ತಜ್ಞರ ಒಂದು ಸಲಹೆ ಪಡೆಯೋದಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಜೊತೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ತಿರಸ್ಕಾರ ಆಗಿದೆ. ಮುಂದಿನ ನಡೆ ಏನಾಗಿರಬೇಕು? ಮೇಕೆದಾಟು ಯೋಜನೆ ಕಾರ್ಯಗತ ಆಗಬೇಕು ಅಂತಂದರೆ ಪರಿಸರ ಇಲಾಖೆಯ ಪರ್ಮಿಷನ್ ಬೇಕಾಗುತ್ತೆ. ಹೀಗಾಗಿ ಪರಿಸರ ಇಲಾಖೆಯ ಪರ್ಮಿಷನ್ಗೆ ಏನು ಮಾಡಬೇಕು? ಅದೇ ರೀತಿಯಾಗಿ ಮೇಕೆದಾಟು ನಿರ್ಮಾಣ ಮಾಡಿದ್ರೆ ಅದರ ಒಂದು ಯೋಜನೆ ಯಾವ ರೀತಿಯಾಗಿ ಇರಬೇಕು, ನಿರ್ಮಾಣ ಮಾಡುವಂತಹ ಪ್ಲಾನಿಂಗ್ ಏನು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಇವತ್ತಿನ ಸಭೆ ಬಹಳಷ್ಟು ಮಹತ್ವದ್ದು ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡಿಗೆ ಭಾರಿ ಹಿನ್ನಡೆ ಆಯಿತು. ಈ ನಡುವೆ ಡಿಕೆ ಶಿವಕುಮಾರ್ ಅವರು ಈ ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ತಾ ಇದೆ, ಜೊತೆಗೆ ಎಷ್ಟು ಮಹತ್ವ ಪಡೆದುಕೊಳ್ತಾ ಇದೆ ಇವತ್ತಿನ ಸಭೆ ಅಂತ? ಸಂತೋಷ್, ಮೇಕೆದಾಟು ಯೋಜನೆಗಾಗಿ ಈಗಾಗಲೇ ರಾಜ್ಯ ಸರ್ಕಾರ ಸಾಕಷ್ಟು ಬೇಡಿಕೆಯನ್ನ ಕೇಂದ್ರದ ಮುಂದೆ ಇಟ್ಟಿತ್ತು. ಹಾಗೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಇದರ ವಿಚಾರಣೆ ನಡೆದಿತ್ತು. ಯಾಕೆಂದ್ರೆ ಪದೇ ಪದೇ ತಮಿಳುನಾಡು ಕಾಲ್ಕೆರೆದು ಈ ವಿಚಾರದಲ್ಲಿ ಜಗಳಕ್ಕೂ ಕೂಡ ಬರ್ತಾ ಇತ್ತು. ತದನಂತರ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನಿರಂತರವಾಗಿ ಕೇಸ್ಗಳನ್ನ, ಮನವಿಗಳನ್ನ ಸಲ್ಲಿಸುವ ಮೂಲಕ ಅಡೆತಡೆಯನ್ನ ಮಾಡ್ತಾ ಇತ್ತು. ಇದೀಗ ಸುಪ್ರೀಂ ಕೋರ್ಟ್ ಮೇಕೆದಾಟು ಯೋಜನೆಗೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಆ ಯೋಜನೆಯನ್ನ ಅನುಷ್ಠಾನ ಮಾಡುವ ಬಗ್ಗೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಮುತುವರ್ಜಿಯನ್ನ ವಹಿಸ್ತಾ ಇದೆ. ಯಾಕೆಂದ್ರೆ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆಗಾಗಿ ಈ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳಲಾಗಿತ್ತು. ಅದರ ಪ್ರಾರಂಭಿಕ ಒಂದು DPR ಅನ್ನು ಕೂಡ ಮಾಡಲಾಗಿತ್ತು. ಯೋಜನೆಯನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ ಕರ್ನಾಟಕಕ್ಕಿಂತ ಹೆಚ್ಚಾಗಿ ತಮಿಳುನಾಡಿಗೆ ಇದು ಅನುಕೂಲ ಆಗತ್ತೆ ಅನ್ನುವಂತ ವಿಚಾರವನ್ನ ನ್ಯಾಯಾಲಯದಲ್ಲೂ ಕೂಡ ನಮ್ಮ ಸುಪ್ರೀಂ ಕೋರ್ಟ್ನ ರಾಜ್ಯದ ಪರವಾದಂತ ವಕೀಲರು ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಆ ಕಾರಣಕ್ಕೆ ಈಗ ಅವಕಾಶ ಕೂಡ ಸಿಕ್ಕಿದೆ. ಅದರ ಹಿನ್ನೆಲೆಯಲ್ಲಿ ಈಗ DPR ಅನ್ನ ಮತ್ತೆ ಮಾಡಿಸ್ಬೇಕಾಗತ್ತೆ. ಯೋಜನೆಗೆ ಖರ್ಚು ವೆಚ್ಚಗಳು ಎಷ್ಟು ಬರುತ್ತೆ, ಎಷ್ಟು ಪ್ರದೇಶ, ಎಷ್ಟು ಹೆಕ್ಟೇರ್ ಪ್ರದೇಶ ಮುಳುಗಡೆಯಾಗತ್ತೆ, ಯಾವ ಭಾಗದಲ್ಲಿ ಯೋಜನೆಯನ್ನ ಕಾರ್ಯಗತಗೊಳಿಸ್ಬೇಕು, ಮತ್ತೆ ಇದಕ್ಕೆ ಇರುವಂತಹ ಅಡ್ಡಿ ಆತಂಕಗಳೇನು? ಯಾಕೆಂದ್ರೆ ಅರಣ್ಯ ವ್ಯಾಪ್ತಿಯಲ್ಲಿ ಇದು ಬರೋದ್ರಿಂದ ಸಾಕಷ್ಟು ವನ್ಯಜೀವಿಗಳು ಮತ್ತೆ ಅರಣ್ಯ ಸಂಪತ್ತು ಕೂಡ ಇದರಿಂದ ಮುಳುಗಡೆಯಾಗತ್ತೆ. ಸೊ ಆ ಕಾರಣಕ್ಕೆ ಇದರ ಸಾಧಕ ಬಾಧಕಗಳನ್ನ ನೋಡಿಕೊಂಡು ಯೋಜನೆಯನ್ನ ಕಾರ್ಯಗತಗೊಳಿಸಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳ, ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳು, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಹಾಗೆ ಪ್ರಮುಖ ಇಲಾಖೆಯ ಅಧಿಕಾರಿಗಳ ಜೊತೆ ಇವತ್ತು ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಮಾಡಿದ್ದಾರೆ. ಮುಂದೆ ಇದು ತುರ್ತಾಗಿ ಯಾವ ರೀತಿಯಾದಂತ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು, ಯೋಜನೆ ಕಾರ್ಯಗತಕ್ಕೆ ಈಗ ಪ್ರಾರಂಭಿಕ ಕಾರ್ಯಕ್ರಮಗಳನ್ನ ಯಾವ ರೀತಿಯಾಗಿ ಅನುಷ್ಠಾನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರ ಸಲಹೆ ಮತ್ತೆ ಮಾಹಿತಿಗಳನ್ನು ಕೂಡ ಇವತ್ತು ಪಡ್ಕೊಂಡಿದ್ದಾರೆ. ಮತ್ತೆ ಸಭೆಗಳನ್ನ ನಡೆಸುವ ಮೂಲಕ ಯೋಜನೆ ಆದಷ್ಟು ಬೇಗ ಯೋಜನೆಯನ್ನ ಕೈಗೆತ್ತಿಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂತದ್ದು. ಸಂತೋಷ್, ಧನ್ಯವಾದಗಳು ಶಿವಕುಮಾರ್, ನಿಮ್ಮೆಲ್ಲ ಮಾಹಿತಿ.